ಎರಡನೇ ತರಗತಿ ಸವಿ ಕನ್ನಡ ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ. ಪಾಠ ಪೂರ್ವ ಚಟುವಟಿಕೆ ನೋಡ್ರಿ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ಹಂಗ ಮೌಖಿಕವಾಗಿ ಹೇಳ್ರಿ ನಿಮ್ಮ ಊರಿನ ಹೆಸರೇನಂತ. ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ಇದನ್ನ ಈಸಿಯಾಗಿ ಹೇಳ್ಬೋದು. ಗೆಳೆಯ ಅಥವಾ ಗೆಳತಿಯರೊಂದಿಗೆ ಆಟ ಆಡ್ತೀರಿ, ಅಪ್ಪ ಅಮ್ಮನೊಂದಿಗೆ ಆಟ ಆಡ್ತೀರಿ. ಈ ಬಹಳಷ್ಟು ಮಕ್ಕಳು ಮೊಬೈಲ್ ನೊಂದಿಗೆ ಆಟ ಆಡ್ತಾರ. ಮೊಬೈಲ್ ತಗೊಳ್ಳೋದು ಅಲ್ಲೇ ಪಬ್ಜಿನೋ ಅದ ಇದು, ಇಲ್ಲಿ ಅಂತ ಅವ್ರು ಮಾತಾಡ್ತಾರ, ಅಲ್ಲಿ ಅಂತ ಇವ್ರು ಮಾತಾಡ್ತಿರ, ಇಂತ ಆಟ ಎಲ್ಲ ಆಡ್ತಿರ್ತಾರ. ನೀವ್ ಯಾರೊಂದಿಗೆ ಆಡ್ತೀರಿ ಅದನ್ನ ಹೇಳ್ರಿ. ನಿಮ್ಗೆ ಇಷ್ಟವಾದ ಆಟ ಯಾವುದು? ನಿಮ್ಗೆ ಇಷ್ಟವಾದ ಆಟ ಯಾವುದು ಅನ್ನೋದನ್ನ ಹೇಳ್ರಿ. ಕಮೆಂಟ್ ಮಾಡ್ರಿ. ಅದು ಕಮೆಂಟ್ ಮಾಡ್ರಿ ಅಂದ್ರೆ ನಿಮ್ ತಂದೆ ತಾಯಿ ತೋರಿಸ್ತಾ ಇದ್ರ ಅವ್ರಿಗೆ ಹೇಳ್ರಿ ಕಮೆಂಟ್ ಮಾಡಂತ ಅವ್ರು ಮಾಡ್ತಾರ. ನೀವು ಯಾವ ಯಾವ ಆಟಗಳನ್ನ ಆಡುತ್ತೀರಿ? ನೀವು ಯಾವ ಆಟ ಆಡ್ತೀರಿ ಅದನ್ನ ಹೇಳಿ ಅಂತ. ಈಗ ಈ ಪದ್ಯವನ್ನು ನೋಡೋಣ. ಪದ್ಯವನ್ನು ನೋಡುವ ಪೂರ್ವದಲ್ಲಿ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಈಗ ಪದ್ಯ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿ ದರ್ಜಿಯನ್ನ ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲೆದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬಾ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನೂ ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಇದನ್ನ ಬರೆದವರು ಗಿರಿಬಾಲೆ. ತುಂಬಾ ಚೆನ್ನಾಗೈತಲ್ವಾ? ಚೆನ್ನಾಗಿದೆ. ಈಗ ವಿವರಣೆಯನ್ನ ನೋಡೋಣ. ಒಂದಾನೊಂದು ಊರಿತ್ತಂತೆ. ಒಂದಾನೊಂದು ಅಂದ್ರೆ ಒಂದು ಒಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜಿಗೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿಗೆ ಒಬ್ಬ ಮಗಳು ಇರುವಳು ಇದ್ದಳು ಅಂತ ಕವಿ ಹೇಳ್ತಾ ಇದ್ದಾರೆ. ಮಗಳಿಗೊಂದು ಗೊಂಬೆಯಂತೆ. ನೀವು ಮಕ್ಕಳು ಅಂದ್ರೆ ಈಗ ಸ್ವಲ್ಪ ದೊಡ್ಡವರಾಗಿರಿ, ಇದಕ್ಕೆ ಸ್ವಲ್ಪ ಚಿಕ್ಕವರಿದ್ದಾಗ ಗೊಂಬೆಗಳೊಂದಿಗೆ ಆಟ ಆಡ್ತಿದ್ರಲ್ಲ, ಆ ತರ ಈಗನ ಆಡ್ತೀರಿ. ಅವಾಗ ಜಾಸ್ತಿ ಬೇಳ್ತಾ ಇದ್ರಿ, ಅದು ಬೇಕು ಬೇಕು ಅಂತ ಹಠ ಹಿಡಿತಿದ್ರಲ್ಲ. ಮಗಳಿಗೊಂದು ಗೊಂಬೆಯಂತೆ, ಆ ತರ ಅವಳಿಗೆ ಒಂದು ಗೊಂಬೆ ಇತ್ತಂತೆ. ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯ್ತಂತೆ. ಅಂದ್ರ ಅಂಗಿಗೆ ಗುಂಡಿ ಇರ್ತಾವಲ್ಲ, ಆ ಗುಂಡಿ ಒಂದ್ಸರಿ ಕಿತ್ತು ಹೋಯ್ತು. ದರ್ಜಿಯನ್ನ ಕರೆದರಂತೆ. ಮಂತ್ರಿಯ ಮಗಳು ಅದಕ್ಕ ಗುಂಡಿ ಕಿತ್ತು ಹೋದ ತಕ್ಷಣ ಅಳ್ತಾ ಇದ್ಲು. ಅದಕ್ಕ ಮಂತ್ರಿ ದರ್ಜಿಯನ್ನ ಕರೆಸಿ, ನೋಡ್ಪ ಇದೇನಾಗೈತಿ ಅಂತ ಹೇಳಿದ್ದ. ದರ್ಜಿಯನ್ನ ಕರೆದರಂತೆ, ದರ್ಜಿ ಬಂದು ನೋಡಿದರಂತೆ. ಅವ ಬಂದು ನೋಡಿದ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಗುಂಡಿ ಸ್ವಲ್ಪ ಹಳೆಯದಾಗಿದೆ, ಬಲು ಹಳೆಯದಾಗಿದೆ, ಬೇರೆ ಗುಂಡಿ ಹಾಕೋಣ ಅಂತ ಬೇರೆ ಗುಂಡಿ ತಂದಂತೆ. ಇಲ್ಲಿ ನೋಡ್ರಿ, ಎಲ್ಲ ಸಭೆಯಲ್ಲಿ ಎಲ್ರು ಕುತ್ಕೊಂಡಾರ. ಮಂತ್ರಿ, ರಾಜ, ಸೈನಿಕರು, ಹುಡುಗಿ ಮಗಳು, ಮಂತ್ರಿಯ ಮಗಳು. ಅಂಗಿಗಿಟ್ಟು ಹೊಲಿದಳಂತೆ, ಅಂಗಿ ಸರಿ ಆಯ್ತಂತೆ. ಗುಂಡಿ ಬಿಚ್ಚೋಗಿತ್ತಲ್ಲ, ಅದು ಸರಿ ಆಯ್ತು. ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗೆ ಅಂಗಿ ಹಾಕಿದರಂತೆ. ಮತ್ತ ಆ ಗುಂಡಿ ಹಾಕಿದ ಅಂಗಿಯನ್ನ ಗೊಂಬೆಗೆ ಹಾಕಿದ್ರಂತ. ತುಂಬಾ ಚಂದ ಕಂಡಿತಂತೆ, ಗೊಂಬೆ ಆಟ ಆಡಿದಳಂತೆ. ಮತ್ತ ಆ ಬಟ್ಟೆಯನ್ನ ಅಂಗಿಯನ್ನ ಹಾಕಿದ ನಂತರ ಆ ಗೊಂಬೆ ಚಂದ ಕಾಣ್ತಾ ಇತ್ತಂತ. ಬೇರೆ ಗೊಂಬೆ ತಂದಳಂತೆ, ಇನ್ನೊಂದು ಗೊಂಬೆ ತಂದಂತ, ಎರಡಕ್ಕೂ ಮದುವೆ ಅಂತೆ. ಅವು ಎರಡನ್ನ ಇಟ್ಟು ಮದುವೆ ಆಟ ಆಡ್ತಾ ಇದ್ದಾರೆ. ಮದುವೆ ಅಂತೆ. ಊರಿನ ರಾಜ ಬರುವನಂತೆ. ಈ ಮದುವೆಗೆ ಊರಿನ ರಾಜ ಬರ್ತಾನಂತ. ನಿಂತು ಮದುವೆ ಮಾಡುವನಂತೆ. ಅವರ ರಾಜನ ಮುಂದಾಳತ್ವದಲ್ಲಿ ಮದುವೆ ನಡೆಯುತ್ತಾ ಅಂತ ಕವಿ ಹೇಳ್ತಾ ಇದ್ದಾನೆ.
ನಾನು ನೀನು ಹೋಗೋಣಂತೆ ಅಂದ್ರ ಈ ಪದ್ಯವನ್ನ ಓದುವವರು ಮತ್ತ ನೀವು ಕುತ್ಕೊಂಡು ಕೇಳುವವರು ನಾನು ನೀನು ಹೋಗೋಣಂತೆ ಮದ್ವೆ ನೋಡು ಬರೋಣಂತೆ. ಕವಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮದುವೆ ನೋಡಿ ಬರೋಣ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ? ರಾಗಬದ್ಧವಾಗಿ ಹೇಳಿ ಒಂದ್ಸರಿ. ಈಗ ಇದರಲ್ಲಿ ಕೇಳಿದ ಪದಗಳನ್ನು ನೋಡ್ರಿ. ಒಂದಾನೊಂದು ಊರು, ಒಬ್ಬ, ರಾಜ, ಮಂತ್ರಿ, ಮಗಳು, ಗೊಂಬೆ, ಅಂಗಿ, ಗುಂಡಿ, ಕಿತ್ತು, ಹೋಗು, ದರ್ಜಿ, ಕರೆ, ನೋಡು, ಹಳೆಯದು, ತಂದೆ, ಹೊಲಿ, ಆಸೆ, ಹಾಕು, ತುಂಬ, ಚಂದ, ಆಟ, ಮದುವೆ, ನಿಲ್ಲು, ಹೋಗೋಣ. ಇವು ಕೇಳಿದ ಪದಗಳಾಗಿವೆ. ಪದಗಳ ಅರ್ಥ ನೋಡೋದಾದ್ರ ರಾಜ ಅಂದ್ರ ಅರಸ, ದರ್ಜಿ ಅಂದ್ರ ಬಟ್ಟೆ ಹೊಲಿಯುವ, ಚಂದ ಅಂದ್ರ ಅಂದ, ಸೊಗಸು, ಚಲುವು, ಮಂತ್ರಿ ರಾಜನ ಸಲಹೆಗಾರ. ಅಭ್ಯಾಸವನ್ನ ನೋಡೋಣ. ಕೊಟ್ಟ ಸಾಲುಗಳನ್ನ ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಬಿಟ್ಟ ಸ್ಥಳದಲ್ಲಿ ಮಗಳಂತೆ ಅಂತ ಬರುತ್ತ. ಮಗಳಿಗೊಂದು ಗೊಂಬೆ ಅಂತೆ, ಗೊಂಬೆಗೊಂದು ಅಂಗಿಯಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ದರ್ಜಿ ಬೇರೆ ಗುಂಡಿ ತರ್ತಾನಲ್ಲ, ಅದಕ್ಕ ಬೇರೆ ಗುಂಡಿ ತಂದನಂತೆ. ಈ ಪದ್ಯದ ಮುಂದಿನ ಸಾಲುಗಳನ್ನ ಹೇಳಿರಿ. ದರ್ಜಿಯನ್ನ ಕರೆದರಂತೆ. ಮುಂದಿನ ಸಾಲು ಅಂದ್ರೆ ಸಾಲುಗಳನ್ನ ಅಂತ ಹೇಳ್ಯಾರ ಅವರು. ಅದಕ್ಕಾಗಿ ಇಲ್ಲಿ ಬರ್ಯಾಕ ಸ್ಪೇಸ್ ಅಲ್ಲಂಗಿಲ್ಲ, ಹೇಳ್ತೀನಿ ನೋಡ್ರಿ. ದರ್ಜಿಯನ್ನ ಕರೆದರಂತೆ, ದರ್ಜಿ ಬಂದು ನೋಡಿದರಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದರಂತೆ. ಇದನ್ನ ನೀವು ಪಟ ಮಾಡ್ರಿ ಅಂದ್ರ ಚೆನ್ನಾಗಿರುತ್ತೆ. ಅಂಗಿಗಿಟ್ಟು ಹೊಲೆದರಂತೆ, ಎರಡನೇದ್ದು ಅಂಗಿಗಿಟ್ಟು ಹೊಲೆದರಂತೆ, ಅಂಗಿ ಸರಿ ಆಯ್ತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಇದು ಎರಡನೇದ್ದು. ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಇದು ಇಷ್ಟ. ಮೂರನೇದ್ದು. ನೆಕ್ಸ್ಟ್, ಈ ಅ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನ ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆ ಅಂತ ಹೇಳಾರ. ಊರಿಗೊಬ್ಬ ರಾಜನಂತೆ, ಗುಂಡಿ ಬಲು ಹಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ. ಊರಿನ ರಾಜ ಬರುವನಂತೆ. ನೆಕ್ಸ್ಟ್ ಚಟುವಟಿಕೆ. ಈ ಅಕ್ಷರಗಳನ್ನ ಸರಿಯಾಗಿ ಉಚ್ಚರಿಸು. ಆ, ಇ, ಎ, ಓ, ಔ, ಖ, ಘ, ಜ, ಚ, ಝ, ಪ, ಬ, ಲ, ಮ, ಳ, ಹ. ಈ ತರ ಉಚ್ಚರಿಸ್ರಿ ನೀವು. ಎರಡನೇ ನೋಡ್ರಿ. ಈ ಪದಗಳನ್ನ ಸರಿಯಾಗಿ ಉಚ್ಚರಿಸು. ಫಲಕ, ಭರತ, ಖಗ, ತಂದಳಂತೆ, ಘಟನೆ, ಭಾಗ್ಯ, ಅಜ್ಜ, ಹಳೆಯದಂತೆ, ಭಕ್ತ, ಶಕ್ತಿ, ಮಂತ್ರಿ, ಗೊಂಬೆಯಂತೆ. ಇದೆಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 3 ಗೆಳೆತನ, ಈ ಪಾಠವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.